ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡೋ ನಮಸ್ಕಾರಗಳು. ವಿಡಿಯೋದಲ್ಲಿ ನಾವು ಟಾಪ್ 10 ಕನ್ನಡ ಸಿನಿಮಾ ನಟರ ಜೀವನವನ್ನು ಬದಲಿಸಿದ ಸಿನಿಮಾಗಳು ಯಾವುವು ಎಂದು ತಿಳಿಸಿಕೊಡುತ್ತೇವೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಯಾರು ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟಾಪ್ 1 ನಟರು ಯಾರು ಎಂದು ಗೊತ್ತಾಗಬೇಕಂದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಟಾಪ್ 1 ನಟರು ಯಾರು ಅಂತ ಗೊತ್ತಾದರೆ ನೀವು ಶಾಕ್ ಆಗ್ತೀರಾ. ಅದಕ್ಕೆ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಫಸ್ಟ್ ಟಾಪ್ 10 ಬರುವ ನಟರು ಯಾರಂದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ನಟನಾಗಿ ಮತ್ತು ಡೈರೆಕ್ಟರ್ ಆಗಿ ಎರಡೂ ಕಡೆನೂ ಸಕ್ಸಸ್ ಕಂಡ ಏಕೈಕ ಕನ್ನಡ ಆಕ್ಟರ್ ಕಮ್ ಡೈರೆಕ್ಟರ್ ಅಂತ ಗುರುತಿಸಿಕೊಂಡಿದ್ದಾರೆ. ಇವರು ಮೂವಿಗಳೇ ವಿಚಿತ್ರ ಇರುತ್ತವೆ ಸ್ನೇಹಿತರೆ. ಅವು ಬೇಗ ಅರ್ಥ ಆಗುವುದಿಲ್ಲ. ಅವು ಯಾವ ಮೂವಿ ನಿಮಗೆ ಇನ್ನೂ ಅರ್ಥ ಆಗಿಲ್ಲ, ಆ ಮೂವಿ ಹೆಸರು ಕಮೆಂಟ್ ಮಾಡಿ. ಅವರ ಸಿನಿಮಾ ಜೀವನವನ್ನು ಬದಲಿಸಿದ ಸಿನಿಮಾ ಯಾವುದು ಅಂದರೆ 1999ರಲ್ಲಿ ತೆರೆಕಂಡ ಉಪೇಂದ್ರ ಎಂಬ ಸಿನಿಮಾ ಸ್ನೇಹಿತರೆ. ಅದು ಯಾವ ರೇಂಜಿಗೆ ಹೆಸರು ಮಾಡಿತೆಂದರೆ ಕನ್ನಡ ಚಿತ್ರರಂಗದಲ್ಲಿಯೇ ಹೊಸ ಅಲೆಯನ್ನು ಸೃಷ್ಟಿಸಿತು ಮತ್ತು ಉಪೇಂದ್ರ ಅವರನ್ನು ನಟನಾಗಿ ಮತ್ತು ನಿರ್ದೇಶಕರಾಗಿ ಗುರುತಿಸುವಂತೆ ಮಾಡಿ. ಅಷ್ಟೇ ಅಲ್ಲದೆ ಅವರಿಗೆ ರಿಯಲ್ ಸ್ಟಾರ್ ಉಪೇಂದ್ರ ಎಂಬ ಬಿರುದು ಕೂಡ ದೊರಕಿತು ಫ್ರೆಂಡ್ಸ್. ಉಪೇಂದ್ರ ಎಂಬ ಮೂವಿ ಅವರ ಸಿನಿ ಕರಿಯರ್ನಲ್ಲೇ ಫಸ್ಟ್ ಮೂವಿ ಸ್ನೇಹಿತರೆ. ಅದು ನಟನಾಗಿ ಮತ್ತು ಡೈರೆಕ್ಟರ್ ಆಗಿ ಮೊದಲ ಸಿನಿಮಾದಲ್ಲಿ ಅವರು ತಮ್ಮದೇ ಆದ ಸೃಷ್ಟಿ ಮಾಡಿದ್ದಾರೆ ಸ್ನೇಹಿತರೆ. ಯಾರಿಗೆ ಈ ಮೂವಿ ಇಷ್ಟನೋ ಲೈಕ್ ಮಾಡಿ. ಹಾಗೆ ಇವರ ನೆಚ್ಚಿನ ಸಿನಿಮಾಗಳು ಯಾವುವು ಎಂದು ಕಮೆಂಟ್ ಮಾಡಿ ಮರಿಬೇಡಿ. ಟಾಪ್ 9 ಡಾಲಿ ಧನಂಜಯ್. ಇವರು ಕೂಡ ಒಬ್ಬ ಹಳೆಯ ನಟರಲ್ಲಿ ಒಬ್ಬರು ಇವರು. ಆದರೆ ಇವರು ಮಾಡಿದ ಮೊದಲ ಸಿನಿಮಾಗಳು ಅಷ್ಟು ಏನು ಹೆಸರು ಗಳಿಸಲಿಲ್ಲ, ಹಿಟ್ ಆಗಲಿಲ್ಲ ಸ್ನೇಹಿತರೆ. ಆದರೆ ಇವರ ಸಿನಿಮಾ ಕರಿಯರನ್ನು ಬದಲಿಸಿದ ಸಿನಿಮಾ ಯಾವುದಂದರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟರಾಗಿ ನಟಿಸಿದ 2018ರಲ್ಲಿ ತೆರೆಕಂಡ ಟಗರು ಎಂಬ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸಿದ ಇವರಿಗೆ ಆ ಸಿನಿಮಾ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿತು. ಡಾಲಿ ಎಂಬ ಪಾತ್ರಕ್ಕೆ ವಿಲನ್ ಆಗಿ ನಟಿಸಿದ ಇವರಿಗೆ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿತು. ಅಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ಅವರ ಬೇಡಿಕೆಯ ನಟರಾದರು ಸ್ನೇಹಿತರೆ. ಎಲ್ಲರ ಬಾಯಲ್ಲಿ ಡಾಲಿ ಎಂದು ಗುರುತಿಸಿಕೊಂಡರು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸಲಗ ಎಂಬ ಮೂವಿಯಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ ಪಾತ್ರ ಮಾಡಿ ಮತ್ತಷ್ಟು ಹೆಸರನ್ನು ಗಳಿಸಿಕೊಂಡಿದ್ದಾರೆ ಸ್ನೇಹಿತರು. ಇದರ ನಂತರ ತಾವೇ ನಟನಾಗಿ ಹೊಯ್ಸಳ ಎಂಬ ಮೂವಿ ಮಾಡಿ ಆ ಮೂವಿಯನ್ನು ಸೂಪರ್ ಹಿಟ್ ಆಗಿ ಮಾಡಿದರು ಸ್ನೇಹಿತರೆ. ಈಗ ಡಾಲಿ ಧನಂಜಯ್ ಅವರ ಸಿನಿಮಾಗಳು ನಿಮಗೆ ಯಾವ ಇಷ್ಟ ಅಂತ ಕಮೆಂಟ್ ಮಾಡಿ ಮರಿಬೇಡಿ. ಹಾಗೆ ಡಾಲಿ ಅಭಿಮಾನಿಗಳು ಡಾಲಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಂಬರ್ 8 ಡಾಕ್ಟರ್ ಶಿವರಾಜ್ ಕುಮಾರ್. ಕರುನಾಡ ಚಕ್ರವರ್ತಿ, ಸ್ಯಾಂಡಲ್ವುಡ್ ಕಿಂಗ್, ಸೆಂಚುರಿ ಸ್ಟಾರ್, ಹ್ಯಾಟ್ರಿಕ್ ಹೀರೋ ಹೀಗೆ ಹಲವು ಬಿರುದುಗಳೊಂದಿಗೆ ಕರೆಸಿಕೊಳ್ಳುವ ಶಿವರಾಜ್ ಕುಮಾರ್ ಅವರು ಸಿನಿಮಾ ಜೀವನವನ್ನು ಬದಲಿಸಿದ ಸಿನಿಮಾ ಅಂದರೆ ಅದು 1986ರಲ್ಲಿ ಬಿಡುಗಡೆಯಾದ ಆನಂದ್ ಮತ್ತು 1995ರಲ್ಲಿ ಬಿಡುಗಡೆಯಾದ ಓಂ. ಇವೆರಡೂ ಚಿತ್ರಗಳು ಅವರ ಸಿನಿಮಾ ಜೀವನವನ್ನೇ ಬದಲಿಸಿವೆ ಎಂದು ಒಂದು ಸಂದರ್ಶನದಲ್ಲಿ ಅವರೇ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಓಂ ಸಿನಿಮಾಗೆ ಅವರಿಗೆ ಕರ್ನಾಟಕ ರಾಜ್ಯದ ಚಲನಚಿತ್ರ ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ದೊರಕಿದೆ ಸ್ನೇಹಿತರೆ ಅವರಿಗೆ. ಆ ಮೂವಿ ಹೇಗಿದೆ ಅಂತ ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಆ ಮೂವಿ ಹೇಗಿದೆ ಅಂತ. ಅಷ್ಟೇ ಯಾಕೆ, ನಮ್ಮ ಭಾರತ ಸಿನಿಮಾ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ರಿಲೀಸ್ ಆಗಿ ಗಿನ್ನಿಸ್ ದಾಖಲೆ ಬರೆದಂತ ಸಿನಿಮಾ ಸ್ನೇಹಿತರೆ ಅದು ಓಂ ಸಿನಿಮಾ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ನಿಮಗೆ ಯಾವ ಮೂವಿ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಹ್ಯಾಟ್ರಿಕ್ ಹೀರೋ ಅಭಿಮಾನಿಗಳು ವಿಡಿಯೋಗೆ ಒಂದು ಲೈಕ್ ಮಾಡಬೇಕೆನ್ನುವುದು ನನ್ನ ಒಂದು ಕೋರಿಕೆ. ನೆಕ್ಸ್ಟ್ ಗೋಲ್ಡನ್ ಸ್ಟಾರ್ ಗಣೇಶ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಲವ್ ಮತ್ತು ಕಾಮಿಡಿ ಸಿನಿಮಾಗಳನ್ನು ಮಾಡಿ ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಬೆಳೆದು ನಿಂತಿರುವ ಇವರು ತಮ್ಮ ಜೀವನವನ್ನು ಬದಲಿಸಿದ ಸಿನಿಮಾ ಯಾವುದು ಅಂದರೆ 2006ರಲ್ಲಿ ಬಿಡುಗಡೆಯಾದ ಮುಂಗಾರು ಮಳೆ ಸಿನಿಮಾ ಸ್ನೇಹಿತರೆ. ಇದು ಯಾವ ರೇಂಜ್ಗೆ ಹಿಟ್ ಆಯ್ತಂದ್ರೆ ನೀವು ನಿಜಕ್ಕೂ ನಂಬಲ್ಲ ಸ್ನೇಹಿತರೆ. ವರ್ಷಗಟ್ಟಲೆ ಥಿಯೇಟರ್ನಲ್ಲಿ ಆಡಿದ ಸಿನಿಮಾ ಸ್ನೇಹಿತರೆ. ಇದು ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಗುರುತಿಸಿಕೊಂಡಿದೆ ಸ್ನೇಹಿತರೆ.
ನಿಮಗೆ ಗೋಲ್ಡನ್ ಸ್ಟಾರ್ ಅವರ ಯಾವ ಮೂವಿ ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೂ ಗೋಲ್ಡನ್ ಸ್ಟಾರ್ ಅಭಿಮಾನಿಗಳು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ದುನಿಯಾ ವಿಜಯ್, ಬ್ಲ್ಯಾಕ್ ಕೋಬ್ರಾ, ಕರಿಚಿರತೆ. ದುನಿಯಾ ವಿಜಯ್ ಅಂತಾನೆ ಫೇಮಸ್ ಆಗಿದೆ. ಇವರು ಕಡು ಬಡತನದಲ್ಲಿ ಹುಟ್ಟಿದ ಇವರು ತಮ್ಮ ಟ್ಯಾಲೆಂಟ್ ಮೂಲಕನೇ ಇಂದು ಟಾಪ್ 10 ನಟರಲ್ಲಿ ಇವರು ಕೂಡ ಒಬ್ಬರಾಗಿ ಕಾಣಿಸಿಕೊಂಡಿದ್ದಾರೆ. ಇವರ ಜೀವನವನ್ನು ಬದಲಿಸಿದ ಸಿನಿಮಾ ಯಾವುದು ಅಂದರೆ ಅದೇ 2007ರಲ್ಲಿ ತೆರೆಕಂಡ ದುನಿಯಾ ಎಂಬ ಮೂವಿ. ಸ್ನೇಹಿತರೆ, ಇದು ಯಾವ ರೇಂಜ್ಗೆ ಹಿಟ್ ಆಯಿತು ಅಂದರೆ ಈ ಮೂವಿಗೆ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ದೊರಕಿತು. ಸ್ನೇಹಿತರೆ, ಇವರಿಗೆ ಈ ಮೂವಿ ಎಷ್ಟು ಇಷ್ಟ ಅಂದ್ರೆ ಈ ಮೂವಿಯಲ್ಲಿ ಇವರು ನಟಿಸಿದ ಆ ಬಟ್ಟೆ ಮತ್ತು ಚಪ್ಪಲಿಗಳನ್ನು ನನ್ನ ಜೀವನವನ್ನು ಬದಲಿಸಿದ ಸಿನಿಮಾ ಎಂದು ಅಂದುಕೊಂಡು ಅವುಗಳನ್ನು ತಮ್ಮ ಮನೆಯಲ್ಲೇ ಇಟ್ಟುಕೊಂಡಿದ್ದಾರೆ. ಫ್ರೆಂಡ್ಸ್, ನಿಮಗೆ ದುನಿಯಾ ವಿಜಯ್ ಅವರ ಯಾವ ಮೂವಿ ಇಷ್ಟ ಮತ್ತು ದುನಿಯಾ ವಿಜಯ್ ಅಭಿಮಾನಿಗಳು ಈ ವಿಡಿಯೋಗೆ ಲೈಕ್ ಮಾಡ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಟಾಪ್ 5 ಪುನೀತ್ ರಾಜ್ಕುಮಾರ್. ಅಭಿಮಾನಿಗಳೇ ನಮ್ಮನೆ ದೇವರು ಎಂದು ಹೇಳಿದ ಕನ್ನಡದ ಏಕೈಕ ಮೊದಲ ನಟ ಅಪ್ಪು. ಇವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ಇವರ ಸಿನಿಮಾ ಜೀವನವನ್ನು ಬದಲಿಸಿದ ಸಿನಿಮಾ ಯಾವುದು ಅಂದರೆ ಅದೇ ಅವರ ನಾಯಕನಾಗಿ ಮೊದಲು ಮಾಡಿದ ಚಿತ್ರ. ಸ್ನೇಹಿತರೆ, ಅದು 2002ರಲ್ಲಿ ತೆರೆಕಂಡ ಅಪ್ಪು ಎಂಬ ಚಿತ್ರವು ಇಂಡಸ್ಟ್ರಿಯಲ್ ಹಿಟ್ ಆಗಿ ಎಲ್ಲರ ಬಾಯಿಯಲ್ಲಿ ಅಪ್ಪು ಅಪ್ಪು ಅಂತ ಕರೆಯಿಸಿಕೊಳ್ಳುವವರೆಗೂ ಹೋದ ಸಿನಿಮಾ. ಸ್ನೇಹಿತರೆ, ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ದುಃಖದ ಸಂಗತಿ ಏನೆಂದ್ರೆ ಅವರು ನಮ್ಮ ಜೊತೆ ಇಲ್ಲ ಅನ್ನೋದು ದುಃಖದ ಸಂಗತಿ. ಆದ್ರೂ ಅಭಿಮಾನಿಗಳ ಹೃದಯದಲ್ಲಿ ಅಪ್ಪು ಅಜರಾಮರವಾಗಿ ಇದ್ದೇ ಇರುತ್ತಾರೆ ಸ್ನೇಹಿತರೆ. ಇವರ ಸಿನಿಮಾಗಳು ನಿಮಗೆ ಯಾವ ಇಷ್ಟ ಅಂತ ಕಮೆಂಟ್ ಮಾಡಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಟಾಪ್ 4 ಅಲ್ಲಿ ಬರುವ ನಟರು ಯಾರಂದ್ರೆ ಧ್ರುವ ಸರ್ಜಾ. ಬೇರೆ ಎಲ್ಲ ಹೀರೋಗಳ ಸಿನಿಮಾ ಸ್ಟೋರಿನೇ ಒಂದ್ ಕಡೆ ಆದ್ರೆ ಇವರ ಸಿನಿಮಾ ಜರ್ನಿನೇ ಬೇರೆ ಕಡೆ. ಇವರ ಸಿನಿಮಾ ಜರ್ನಿನೇ ಬೇರೆ. ಯಾಕಂದ್ರೆ ಕೇವಲ 5 ಮೂವಿಗಳು ಸ್ನೇಹಿತರೆ, 5 ಮೂವಿಗಳು ಮಾಡಿ ಟಾಪ್ 10 ನಟರಲ್ಲಿ ಇವರು ಕೂಡ ಒಬ್ರು ಆಗಿದ್ದಾರೆ ಅಂದ್ರೆ ನೀವೇ ಥಿಂಕ್ ಮಾಡ್ಬೇಕು. ಕೇವಲ 5 ಮೂವಿಗಳನ್ನು ಮಾಡಿ ಕೋಟಿ ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ದಾರೆ ಅಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ ಸ್ನೇಹಿತರೆ. ಸಿನಿಮಾ ಜೀವನವನ್ನೇ ಬದಲಿಸಿದ ಅವರ ಸಿನಿಮಾ ಯಾವುದು ಅಂದ್ರೆ ಅದೇ 2012ರಲ್ಲಿ ತೆರೆಕಂಡಂತ ಅದ್ದೂರಿ ಎಂಬ ಸಿನಿಮಾ. ಇದು ಇಂಡಸ್ಟ್ರಿಯಲ್ ಹಿಟ್ ಆಗಿ ಅವರ ಜೀವನವನ್ನೇ ಬದಲಿಸಿದ ಸಿನಿಮಾ ಸ್ನೇಹಿತರೆ ಅಂತ ಕರೆದರೆ ತಪ್ಪಾಗಲ್ಲ. ಒಂದು ಸಂದರ್ಶನದಲ್ಲಿ ಅವರೇ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ. ನಿಮಗೆ ಧ್ರುವ ಸರ್ಜಾ ಅವರ ಮೂವಿ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ. ಮತ್ತು ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಟಾಪ್ 3 ಅಲ್ಲಿ ಯಾರು ಬರ್ತಾರಪ್ಪ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್. ಒಬ್ಬ ಸಾಧಾರಣ ಕುಟುಂಬದಲ್ಲಿ ಜನಿಸಿ BMTC ಬಸ್ ಡ್ರೈವರ್ನ ಮಗ ಇಂದು ನ್ಯಾಷನಲ್ ಸ್ಟಾರ್ ಆಗಿ ನಿಂತಿದ್ದಾರೆ ಅಂದ್ರೆ ಅದು ಸಾಮಾನ್ಯ ವಿಷಯನಾ ಫ್ರೆಂಡ್ಸ್? ಸ್ನೇಹಿತರೆ, ಯಾವುದೇ ಸಪೋರ್ಟ್ ಇಲ್ಲದೆ ತನ್ನ ಟ್ಯಾಲೆಂಟ್ ಮೂಲಕ ಬೆಳೆದ ಸಿನಿಮಾ ನಟರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಶ್ ಅವರ ಜೀವನವನ್ನು ಬದಲಿಸಿದ ಸಿನಿಮಾ ಯಾವುದಂದ್ರೆ ಅದೇ KGF 1 ಮತ್ತು 2. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ನಿಜ. ಯಾಕಂದ್ರೆ ಇಷ್ಟು ಮೂವಿ ಮಾಡಿದ್ದಾರೆ, ಬರೀ ಇದು ಒಂದೇ ಮೂವಿಯಿಂದ ಹೆಸರು ಬಂದಿದೆ ಅಂತ ನೀವು ಕೇಳ್ಬೋದು. ಆದರೆ ಒಳ್ಳೆ ಮೂವಿಗಳನ್ನು ಅವರು ಮಾಡಿದ್ದಾರೆ ನಿಜ. ಅವು ಯಾವಪ್ಪ ಅಂದ್ರೆ ಗೂಗ್ಲಿ, ರಾಜಹುಲಿ, ರಾಮಾಚಾರಿ, ಡ್ರಾಮಾ, ಮುಗ್ಗಿನ ಮನಸ್ಸು, ಇನ್ನೇ ಹೆಚ್ಚಿನ ಮೂವಿಗಳನ್ನು ಅವರು ಮಾಡಿದ್ದಾರೆ, ಹೆಸರು ಗಳಿಸಿದ್ದಾರೆ. ಓಕೆ, ಬಟ್ ಅವರನ್ನು ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಜಗತ್ತು ತಿರುಗಿ ನೋಡುವಾಗೆ ಮಾಡಿದಂಥ ಸಿನಿಮಾ ಯಾವುದಂದ್ರೆ ಅದೇ KGF ಮೂವಿ ಸ್ನೇಹಿತರೆ. KGF 1 ಮತ್ತು 2 ಮೂವಿ ಅವರನ್ನು ನ್ಯಾಷನಲ್ ಸ್ಟಾರ್ ಆಗಿ ಮಾಡಿದ ಮೂವಿ ಸ್ನೇಹಿತರೆ ಅವೆರಡು. ಮತ್ತೆ ನಿಮಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಯಾವ ಮೂವಿ ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೊಂದು ಸ್ನೇಹಿತರೆ, KGF 3 ಬಗ್ಗೆ ಒಂದು ಬಿಗ್ ಅಪ್ಡೇಟ್ ನೀಡಿದ್ದಾರೆ ಪ್ರಶಾಂತ್ ನೀಲ್ ಅವರು. ಆ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಇಲ್ಲಾಂದರೆ ಈ ವಿಡಿಯೋದ ಎಂಡ್ಗೆ ಸ್ಕ್ರೀನ್ ಮೇಲೆ ಬರುತ್ತೆ ಸ್ನೇಹಿತರೆ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ KGF 3 ಮೂವಿ ಬಗ್ಗೆ ಇರುವ ಅಪ್ಡೇಟನ್ನು ನೀವು ನೋಡಿಕೊಳ್ಳಬಹುದು ಸ್ನೇಹಿತರೆ. ಯಾವಾಗ ಬರುತ್ತೆ ಅಂತ KGF 3 ಪ್ರಶಾಂತ್ ನೀಲ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಟಾಪ್ 2 ಕಿಚ್ಚ ಸುದೀಪ್. ಅಭಿನಯ ಚಕ್ರವರ್ತಿ ಅಂತಾನೆ ಫೇಮಸ್ ಆಗಿರೋ ಇವರು ಒಬ್ಬ ಕೋಟ್ಯಾಧಿಪತಿಯವರ ಮಗ. ಅವರ ತಂದೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರಿಗೆ ಎಲ್ಲ ಐಶ್ವರ್ಯ ಅಂತಸ್ತು ಎಲ್ಲ ಇದ್ರೂ ಕೂಡ ಅವರು ಎಲ್ಲಿಯೂ ರೆಪ್ಯುಟೇಷನ್ ಅದನ್ನು ಬಳಸಿಕೊಳ್ಳದೆ ಸ್ವಂತ ಟ್ಯಾಲೆಂಟ್ ಮೂಲಕ ನಾನು ಬೆಳಿಬೇಕು ಎನ್ನುವ ಹಠದಿಂದ ಎಲ್ಲ ಹೀರೋಗಳ ತರ ಕಷ್ಟಪಟ್ಟು ಮೇಲೆ ಬಂದವರು ಸ್ನೇಹಿತರೆ ಅವರು. ಅದಕ್ಕೆ ಇವತ್ತಿಗೆ ಅಭಿನಯ ಚಕ್ರವರ್ತಿ ಅಂತ ಹೆಸರು ಗಳಿಸಿಕೊಂಡಿದ್ದಾರೆ ಸ್ನೇಹಿತರೆ. ಇದು ಸಾಮಾನ್ಯ ವಿಷಯ ಅಲ್ಲ. ನೆಕ್ಸ್ಟ್ ಇವರ ಸಿನಿಮಾ ಜೀವನವನ್ನೇ ಬದಲಿಸಿದ ಸಿನಿಮಾ ಯಾವುದಪ್ಪ ಅಂದ್ರೆ 2001ರಲ್ಲಿ ತೆರೆಕಂಡ
ಹುಚ್ಚ ಸಿನಿಮಾ ಸುದೀಪ್ ಅವರಿಗೆ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿತು ಮತ್ತು ಆ ಸಿನಿಮಾದಲ್ಲಿ ಅವರ ಪಾತ್ರದ ಹೆಸರು ಕಿಚ್ಚ. ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತಿದ್ದಂತೆ ಅವರನ್ನು ಅಭಿಮಾನಿಗಳು ಕಿಚ್ಚ ಕಿಚ್ಚ ಎಂದು ಕರೆಯಲು ಶುರು ಮಾಡಿದರು. ಅಂದಿನಿಂದ ಇಂದಿನವರೆಗೂ ಕಿಚ್ಚ ಸುದೀಪ್ ಅನ್ನೋದೊಂದು ಬ್ರ್ಯಾಂಡ್ ಆಗಿದೆ ಸ್ನೇಹಿತರೆ. ನಿಮಗೂ ಏನಾದರೂ ಕಿಚ್ಚ ಎಂಬುವ ಪದ ಇಷ್ಟ ಆಗಿದ್ರೆ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ. ಹಾಗೆ ಸುದೀಪ್ ಅಭಿಮಾನಿಗಳು ಯಾರೆಲ್ಲ ಇದ್ರಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಟಾಪ್ ಒನ್ ನಲ್ಲಿ ಯಾರಿದ್ದಾರೆ ಅಂದ್ರೆ ನೋಡಿ ಸ್ನೇಹಿತರೆ, ಅದೇ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್, ಬಾಕ್ಸ್ ಆಫೀಸ್ ಸುಲ್ತಾನ. ಅಂದು ಬೇರೆ ಬೇರೆ ಸಿನಿಮಾಗಳಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಹಲವಾರು ಕಷ್ಟಗಳನ್ನು ಎದುರಿಸಿ ಯಾರ ಹಂಗಿಲ್ಲದೆ ಯಾರ ಸಹಾಯವಿಲ್ಲದೆ ಸ್ವಂತ ತಮ್ಮ ಟ್ಯಾಲೆಂಟಿನ ಮೂಲಕ ಬೆಳೆದು ತಮ್ಮ ತಂದೆಯವರ ಹೆಸರು ಬಳಸಿಕೊಳ್ಳದೆ ತನ್ನ ಟ್ಯಾಲೆಂಟ್ ಮೂಲಕ ಬೆಳೆದಂಥ ಏಕೈಕ ನಟ ಅಂದರೆ ಇವರೇ ಸ್ನೇಹಿತರೆ. ಬೆಳೆದ ಇವರು ಇವಾಗ ಬಾಕ್ಸ್ ಆಫೀಸ್ ಸುಲ್ತಾನ, ಡಿ ಬಾಸ್, ಕೋಟಿ ಅಭಿಮಾನಿಗಳ ಹೃದಯದ ಒಡೆಯ, ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಇವರಿಗೆ ತಮ್ಮ ಸಿನಿಮಾ ಜೀವನವನ್ನು ಬದಲಿಸಿದ ಸಿನಿಮಾ ಯಾವುದು ಗೊತ್ತಾ? ಯಾವುದಂದ್ರೆ ಮೆಜೆಸ್ಟಿಕ್ ಸ್ನೇಹಿತರೆ. 2002ರಲ್ಲಿ ತೆರೆಕಂಡಂತ ಮೆಜೆಸ್ಟಿಕ್ ಎಂಬ ಸಿನಿಮಾ ಅವರ ಜೀವನವನ್ನೇ ಬದಲಿಸಿದ ಸಿನಿಮಾ ಮತ್ತು ಅವರು ಮೊದಲು ಹೀರೋ ಆಗಿ ನಟಿಸಿದ ಮೊದಲ ಸಿನಿಮಾ ಸ್ನೇಹಿತರೆ. ಅದು ಮೊದಲೇ ಸಿನಿಮಾದಲ್ಲಿ ಅವರು ಯಶಸ್ವಿಯನ್ನು ಪಡೆದರು ಸ್ನೇಹಿತರೆ. ನಾಯಕನಾಗಿ ಮೊದಲು ನಟಿಸಿದ ಚಿತ್ರವಾಗಿದೆ ಸ್ನೇಹಿತರೆ ಮೆಜೆಸ್ಟಿಕ್ ಎಂಬುದು. ನಿಮಗೆ ಯಾರಿಗೆಲ್ಲ ಈ ಮೆಜೆಸ್ಟಿಕ್ ಎಂಬ ಮೂವಿ ಇಷ್ಟನೋ ಕಮೆಂಟ್ ಮಾಡಿ. ಅಷ್ಟೇ ಯಾಕೆ ಡಿ ಬಾಸ್ ಅಭಿಮಾನಿಗಳು ಯಾರೆಲ್ಲ ಇದ್ದೀರಿ ಎಲ್ಲರೂ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡ್ಬೇಕು ಸ್ನೇಹಿತರೆ. ಪದೇ ಯಾಕೆ ಯಶ್ ಅಭಿಮಾನಿಗಳು ಲೈಕ್ ಮಾಡಿ, ದರ್ಶನ್ ಅಭಿಮಾನಿಗಳು ಲೈಕ್ ಮಾಡಿ, ಕಿಚ್ಚ ಸುದೀಪ್ ಅಭಿಮಾನಿಗಳು ಲೈಕ್ ಮಾಡಿ, ಧ್ರುವ ಸರ್ಜಾ, ಪುನೀತ್ ಯಾಕೆ ಲೈಕ್ ಮಾಡಿ ಅಂತ ಹೇಳ್ತಿದ್ದಿಲ್ಲ ಅಂದ್ರೆ ಸ್ನೇಹಿತರೆ, ಈಗ ನಾನು ಒಂದು ವಿಡಿಯೋ ಮಾಡ್ಬೇಕಂದ್ರೆ ಇದರಿಂದ ತುಂಬಾ ಶ್ರಮ ಇರುತ್ತದೆ ಫ್ರೆಂಡ್ಸ್. ಅಷ್ಟು ಈಗ ಇದು ಒಂದು 10 ನಿಮಿಷದ ವಿಡಿಯೋ ಸ್ನೇಹಿತರೆ. ಬಟ್ 10 ನಿಮಿಷದ ವಿಡಿಯೋ ಮಾಡೋಕ್ಕೆ ಮಿನಿಮಮ್ 2 ರಿಂದ 3 ತಾಸು ತೊಗೊಳ್ತೀವಿ. ಸ್ಕ್ರಿಪ್ಟ್ ತಗೋಬೇಕು, ರೆಡಿ ಮಾಡಬೇಕು, ಬರೀಬೇಕು, ಏನಾರ ಕರೆಕ್ಷನ್ ಇದ್ರೆ ಮಿಸ್ಟೇಕ್ ತಿದ್ಕೊಳ್ಬೇಕು, ಮತ್ತೆ ಅದನ್ನ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ತುಂಬಾ ಪ್ರೊಸೆಸ್ ಇರುತ್ತದೆ ಸ್ನೇಹಿತರೆ. ನಿಮಗೆ ಕೇವಲ 10 ನಿಮಿಷ ವಿಡಿಯೋ ಅನಿಸ್ಬೋದು, ಬಟ್ ಇದನ್ನ ರೆಡಿ ಮಾಡೋಕ್ಕೆ ನಮಗೆ ಇದರಿಂದ 4-5 ತಾಸು ಟೈಮ್ ಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ನೀವೇನಾದರೂ ಲೈಕ್ ಕಮೆಂಟ್ ಮಾಡಿದರೆ ನಮ್ಗೆ ಇನ್ನೂ ಉತ್ಸಾಹ ಅನಿಸುತ್ತೆ ಹೇಳೋದಕ್ಕೆ. ಓ ನಮ್ಮ ಸಬ್ಸ್ಕ್ರೈಬರ್ಸ್ ಇದಾರಪ್ಪ, ಅವ್ರು ನೋಡ್ತಾರೆ, ಅವ್ರಿಗೂ ನಾವು ಮಾಡುವಂಥ ವಿಡಿಯೋ ಅವ್ರಿಗೆ ಇಷ್ಟ ಆಗ್ತಿದೆ, ಅದಕ್ಕೋಸ್ಕರ ಇವ್ರು ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡಿಸಿದ್ರೆ ಇವ್ರಿಗೋಸ್ಕರ ನಾವು ಇನ್ನೂ ಒಳ್ಳೆ ಮಾಹಿತಿಯನ್ನು ತಿಳಿಸಿಕೊಡ್ಬೇಕೆಂದು ನಮ್ಮಲ್ಲಿ ಉತ್ಸಾಹ ಮೂಡುತ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನಿಮಗೆ ನಾನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಬೇಡ್ಕೊಳ್ಳೋದು ಸ್ನೇಹಿತರೆ. ಇಷ್ಟು ಬಿಟ್ಟರೆ ಮತ್ತೆ ಬೇರೆ ವಿಷಯ ಏನಿಲ್ಲ. ಸರಿ, ಇವಾಗ ವಿಷಯಕ್ಕೆ ಬರೋಣ. ಸೊ ಫ್ರೆಂಡ್ಸ್, ಇದಿಷ್ಟು ಟಾಪ್ 10 ಕನ್ನಡ ಸಿನಿಮಾ ನಟರ ಜೀವನವನ್ನು ಬದಲಿಸಿದ ಸಿನಿಮಾಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಸ್ನೇಹಿತರೆ. ಎಲ್ಲ ನಟರು ಕೂಡ ತುಂಬಾ ಒಳ್ಳೆಯ ಸಿನಿಮಾಗಳನ್ನು ಮಾಡಿದ್ದಾರೆ, ಆದರೆ ಅವರ ಸಿನಿಮಾ ಕರಿಯರನ್ನು ಬದಲಿಸಿದ ಸಿನಿಮಾಗಳ ಬಗ್ಗೆ ತಿಳಿಸಿಕೊಡುವ ಮಾಹಿತಿ. ಇದರ ಬಗ್ಗೆ ಸಂದರ್ಶನದಲ್ಲಿ ಅವರೇ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಎಲ್ಲ ಹೀರೋಗಳು ಅವರವರ ಸಂದರ್ಶನದಲ್ಲಿ ನನಗೆ ಈ ಮೂವಿಯಿಂದನೇ ನನಗೆ ಹೆಸರು ಮಾಡಿರೋದು, ನನ್ನ ಜೀವನ ಬದಲಿಸಿದ ಸಿನಿಮಾ ಇದೇ ಮೂವಿ ಅಂತ ಅವರು ಹೇಳಿಕೊಂಡಿದ್ದಾರೆ. ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾವು ಟಾಪ್ 10 ನಟರ ಸಿನಿಮಾ ಜೀವನವನ್ನು ಬದಲಿಸಿದ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ಇಷ್ಟ ಆದರೆ ನೀವು ತಪ್ಪದೆ ಒಂದು ಲೈಕ್ ಮಾಡಿ. ನಿಮ್ಮ ನಟರ ಫೇವರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.